ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಬೊಕ್ಕದ ಬೆಟ್ಟ ಜನಗಳ ಜಾತ್ರೆ. ಇಲ್ಲಿ ಸಂದೀಪ್ ಸರ್ ಅವ್ರದ್ದು ಒಂದು 9 ಪೇರ್ ಎತ್ಕೊಳಿತವೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್, ಈಗ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ಬಿಡಿ. ವಿಶಾಖ್, ನಮಸ್ತೆ. ನಾನು ಸಂದೀಪ್ ಅಂತ ಹಿರಿಸವೆಯಿಂದ. ಇದು ಬೊಕ್ಕದ ಬೆಟ್ಟದ ಜಾತ್ರೆ. ಸೊ ಇದು ಪ್ರಸಿದ್ಧವಾದ 95ನೇ ವಾರ್ಷಿಕೋತ್ಸವ. 95ನೇ ವರ್ಷದಿಂದ ನಡ್ಸ್ಕೊಬರ್ತಾ ಇರೋ ಜಾತ್ರೆ ಇದು. ನಮ್ಮ ಸೀಮೆಗೆ, ಇದು ಬಯಲು ಸೀಮೆಗೆ ಒಂದು ಗಂಡು ಜಾತ್ರೆ ಅಂತ ಪ್ರಸಿದ್ಧವಾಗಿದೆ. ಗಂಡು ಜಾತ್ರೆ ಅಂತ ಹೇಳ್ತಾರೆ ಇದನ್ನ. ಸೊ ನಮ್ಮ ಜಾತ್ರೆ ಮೇಳದಿಂದ ಹಿಡ್ದು ಇನ್ನು ಜಾತ್ರೆ ವ್ಯವಸ್ಥೆಯಿಂದ ಹಿಡ್ದು ಎಲ್ಲ ಒಂದು ಸಾಧಾರಣ ಮಟ್ಟಿಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಖುಷಿ ಇದೆ ಸರ್. ಈಗ ನಿಮ್ಮ ಹತ್ರ ಇಲ್ಲಿ ಎಷ್ಟು ಪೇರ್ ಎತ್ಕೊಂಡಿದ್ದಾವೆ? ಸೊ ನಮ್ದು ಟೋಟಲ್ 8 ಪೇಜು. ಅದರಲ್ಲಿ ನಮ್ಮ ಸ್ನೇಹಿತರು ಮರೇಶ್ ಅಂತ ಒಬ್ರು ಒಂದ್ ಜೊತೆ ಕಟ್ಟಿದ್ದಾರೆ. ಇನ್ನ ನಮ್ಮ ಮಳೂರು ಪುಟ್ಟಪ್ಪ ಅವರು ಅಲ್ಲಿಂದ ಬಂದಿದ್ದಾರೆ. ಅವ್ರ ಜೊತೆ ನಾವೊಂದು 2 ಜೊತೆ ಕೊಟ್ಟಿದೀವಿ ಸರ್. ಇವಾಗ ಇನ್ನೊಂದು 6 ಜೊತೆ ಇದೆ. ಇನ್ನೊಂದು 6 ಜೊತೆ ಇದಾವೆ ಸರ್. ಈಗ ಎಲ್ಲ ಏನ್ ಬೆಲೆ ಎತ್ಕೊಂಡಿದ್ದಾವೆ? ಬೆಲೆ ಎತ್ಗಳು ಸರ್, ಬೆಲೆ ಅನ್ನೋದು ಹೇಳೋದು ಬೇಡ ಸರ್, ಸುಮ್ಮನೆ. ಯಾಕೆಂದ್ರೆ ಇವಾಗ ದನ ಸಾಕಿರೋರ್ಗೆ ಅದ್ರ ಗಂಧ ಗಾಳಿ ಏನು ಎತ್ತ ಇವತ್ತೊಂದು ಕೂಟ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿ ಒಬ್ಬ ಕಸುಬ್ದಾರ ಮಾಡಿರ್ತಾನೆ. ಇವತ್ತು ನಾವೇನೋ ಹೇಳೋದು ಕಮೆಂಟ್ಸ್ಗಳು ಬಾಯಿಗೆ ಬಂದಂಗೆ ತುಂಬಾ ದೊಡ್ಡ ಬೆಲೆ ಅಂದ್ರೆ ಸೂಕ್ತವಾದ ಬೆಲೆ ಸರ್. ಎಲ್ಲ ಬಾಲ ಹುಟ್ಟಿದೆಲ್ಲ ವಶಮಾಡ ಆಗಲ್ಲ ಸರ್. ಇರೋದು ಹೇಳ್ತೀನಿ, ಇವತ್ತು ಸಂತೆ ವ್ಯಾಪಾರ ಇವತ್ತೆಲ್ಲ ನೀಟಾಗೆ ನಡೀತಾ ಇದೆ. ಎಲ್ಲಾರು ಯಾರು ಅದು ಎಲ್ಲೋ 1000ಕ್ಕೆ ಒಂದು ಹಸು ಒಂದು ಕರು ಹುಟ್ಟುತ್ತೆ. ಆ ಇನ್ನೊಂದು 1000 ಹಸುವಿಗೆ ಒಂದು ಕರು ಹುಟ್ಟಿ ಅದಕ್ಕೊಂದು ಕೂಟ ಮಾಡಿ ಅದೊಂದು ಲೆಕ್ಕಾಚಾರಕ್ಕೆ ನಿಲ್ಸ್ಕೊಂಡಾಗ ಅದು ಒಂದು ಪ್ರಸಿದ್ಧವಾದ ದೊಡ್ಡ ಬೆಲೆಗೆ ಹೋಗುತ್ತೆ. ಎಲ್ಲ ದೊಡ್ಡ ಬೆಲೆಗಳು ಆಗಿರಲ್ಲ. ನಾವ್ ಇವಾಗ 3 ಲಕ್ಷಕ್ಕೆ ಮಾರ್ತೀವೋ, 4 ಲಕ್ಷಕ್ಕೆ ಮಾರ್ತೀವೋ, 5 ಲಕ್ಷಕ್ಕೆ ಮಾರ್ತೀವೋ, ಅದೇನು ಅದು ಒಂದು ಬಸಪ್ಪಂಗೆ ಒಂದು ಬೆಲೆನ ಸೂಕ್ತವಾಗಿ ತೋರಿಸಿ ಮಾಡೋದು. ಬಟ್ ಅವ್ರ ಈ ಕಮೆಂಟ್ಗಳು ಹುಡುಗರುಗಳು ಹಾಕೋದು ತುಂಬಾ ಅದೇನಾಗುತ್ತೆ, ಒಬ್ಬ ದನ ಕಟ್ಟೋನ್ಗೆ ವರ್ಷ ಪೂರ್ತಿ ಮೇಯ್ಸೋನ್ ಗೊತ್ತಿರುತ್ತೆ ಅದು ನೋವು ಸಂಕಟ ಏನಿರುತ್ತೆ ಅಂತ. ಅದನ್ನ ಮಾಡ್ಕೊಂಡು ಹೋಗಿರ್ತಾನೆ. ಅವ್ರವ್ರು ಚೆನ್ನಾಗೇ ಇರ್ತಾರೆ. ಬಟ್ ಅವ್ರ ಇವ್ರುಗಳು ಹಾಕೋ ಕಮೆಂಟ್ಗಳು ತುಂಬಾ ನೋವು ಉಂಟು ಮಾಡುತ್ತೆ. ಈಗ ದನ ಸಾಕೋರು ಯಾರು ಆತರ ಕಮೆಂಟ್ ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ನಷ್ಟ ಎಲ್ಲ. ಹೌದು ಸರ್, ಈಗ ನಿಮ್ಮ ಎತ್ತುಗಳ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಏನೆಲ್ಲ ಆಗವೆ, ಏನ್ ವಯಸ್ಸೆಲ್ಲ? ಇದು ವಿಶಾಖದು 2 ಅದು ಮತ್ತೆ ಅದು ನೋಡ್ರಿ, ಅದು ತುಂಬಾ ಬೃಹತ್ಕಾರ ಇದೆ. ತುಂಬಾ ದೊಡ್ಡ ಎತ್ತಾಗಿ ನಿಂತ್ಕೊಂಡಿದೆ. ಅದು ತುಂಬಾ ದೊಡ್ಡತನಕ್ಕಿದೆ. ಇನ್ನ 2 ಇದೆ. ಒಂದು ಕೂಟ ಮಾಡಕ್ ಬಂದೆ 6 ಬಿದ್ದೋಯ್ತು. ಇದು 2 ಡೈರೆಕ್ಟ್ 4 ಡೈರೆಕ್ಟ್ 6 4 ಬಿದ್ದಿತ್ತು. 1 ತಿಂಗಳಿಗೆ 6 ಬಿದ್ದೋಯ್ತು ತಿರುಗಿ. ಆಗಿದೆ. ಅಂತ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಹೆಸರು ಮಾಡಿರೋ ರೇಸ್ ಇತ್ತು. ನಾನು ರೀಸೆಂಟ್ ಆಗಿ ಹಾಕೊಂಡ್ ಬಂದೆ. ಅಂದ್ರೆ ಇದು ಈಗ ಶೋಕಿಗೆ ಇದು ಇವಾಗ ಮೆರಿಯೋ ಎತ್ ಮಾಡಿದೀವಿ. ಸಾಕು ಒಂದು ಬಾಳಕ್ಕೆ ಇದ್ರಲ್ಲಿ ರೇಸಲ್ಲಿ ಬಂದಿದ್ದು ಅಂತ ಹೇಳಿ ಇದಕ್ಕೆ ಒಂದು ಕೂಟ ಮಾಡಿದೀವಿ. ಇದು ನಮ್ಮ ಗುಂಜೂರು ಅಪ್ಪುರೆಡ್ಡಿ ಅವ್ರದ್ದು. ನನ್ಗೆ ಹೋಗಿ ಕೇಳಿದಕ್ಕೆ ಒಂಟಿ ಎತ್ತು ಬಿಚ್ಕೊಟ್ರು. ಅವ್ರದ್ದು ದೊಡ್ಡತನ ಅದು. ಇದಕ್ಕೆ ಒಂದು ಕೂಟ ಮಾಡಿದೀನಿ. ಇದು ಕೂಟ. ಸೊ ಈಗ ಇದು ರೇಸ್ ಬಿಟ್ಟು ಶೋಕಿಗೆ ಶೋಕಿಗೆ. ಇನ್ನ ನತ್ತಿ ಮಾಡ್ಸಾದ್ಮೇಲೆ ಒಂದ್ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ. ಬಟ್ ಅವ್ರೆ ಯಾರ್ಯಾರು ಹೆಂಗೆಂಗೋ ಕೇಳಿದ್ರು, ತಮಿಳ್ನಾಡು ಅವರೆಲ್ಲ ಕೇಳಿದ್ರು. ಯಾರಿಗೂ ಕೊಡ್ದಂಗೆ ನನಗೆ ಕೊಟ್ರು ಪಾಪ ಉಲಿಯಪ್ಪ ಅವರು. ಅದು ಅವ್ರದ್ದು ದೊಡ್ಡತನ. ಸಂದೀಪಣ್ಣ, ನೀವು ಅಲ್ಲಿಂದ ಬಂದಿದ್ದೀರಾ ತಗೊಳ್ಳಿ ಅಂತ. ಅದಕ್ಕೆ ನನ್ನ ಹತ್ರ ಒಂದು ವರ್ಷದಿಂದ, ಒಂದು 6 ತಿಂಗಳಿಂದ ಇದೆ. ಇದು ಹುಬ್ಳಿದು. ಇದು ಕೊಪ್ಪಳದಿಂದ ತಂದಿದೆ ಎತ್ತು. ಕೊಪ್ಪಳದಿಂದ. ಸರ್, ಏನಲ್ಲ ಕಡೆ ಅಲ್ಲ ಸರ್. ಇದು ಈ ಎತ್ತುಗಳ ಬಗ್ಗೆ ತಿಳಿಸಿ. ಇವು ಏನೆಲ್ಲ ಆಗವೆ? ಇದು ತಾಯಿಯವರು ನಿರಂಜನ್ ಅಂತ ತಗೊಂಡಿರೋದು. ನಮ್ಮ ಹುಡುಗ ಅವನು ಮಾಡಿದ್ದ ಕೂಟ. ಆಮೇಲೆ ಚೆನ್ನಾಗಿ ಸೇರಿತ್ತು. ಸೊ ಅದಕ್ಕೋಸ್ಕರ ಇದ್ರಲ್ಲಿ ತಗೊಂಡ್ ಬಂದಿ. ಇವು ಎಲ್ಲಗವೆ? 2. ಸೊ ಬೆಲೆ ಏನು ಬೇಡ? ಬೆಲೆ ಏನು ಬೇಡ. ಅಂದ್ರೆ ಇವಕ್ಕೆಲ್ಲ ಏನೇನ್ ಮೇವು ಕೊಡ್ತೀರಾ ನೀವು? ಸರ್, ಎಲ್ಲ ಒಂದೇ ಅಲ್ವ ಸರ್. ನೀವು ದನ ಸಾಕ್ತೀರಾ, ಕುರಿಗಳು ನಾವು ಸಾಕ್ತೀವಿ. ಅಂದ್ರೆ ನೀವು ನಾವ್ ಏನಂದ್ರೆ ಎಲ್ಲ ಇದರಲ್ಲಿ ನಾವು ಕೇಳಿದಾಗ ಅದೇನೋ ಒಂಥರ ಅಕಾರ್ಡೆನ್ಸ್. ಏನು ಗೊತ್ತಾ, ಶುದ್ಧವಾದ ನೀರು, ಶುದ್ಧವಾದ ಹುಲ್ಲು ಹಾಕ್ತಿವಿ. ಇನ್ನ ಅಂದ್ರೆ ತಿಂಡಿ ಕೊಡ್ತೀವಿ. ಲೈಕ್ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು. ಕೆಲವರು ತರಾವರಿ ತಿಂಡಿಗಳು ಕೊಡ್ತಾರೆ. ನಾವೇನ್ ಮಾಡ್ತೀವಿ, ಕಳೆ ಒಟ್ಟು, ಚಕ್ಕೆ ಬೂಸ, ರವೆ ಬೂಸ, ಪೂರಿ ಇಷ್ಟು ಮಿಕ್ಸ್ ಮಾಡ್ಕೊಡ್ತೀವಿ. ಈಗ ಕಲರ್ ಎಲ್ಲ ಬರ್ಬೇಕು, ಶೈನಿಂಗ್ ಬರ್ಬೇಕು. ರವೆ ಒಂದ್ ಸ್ವಲ್ಪ ಕೊಡ್ತೀವಿ. ಸೂಜಿ ರವೆ ಕೊಡ್ತೀವಿ. ಅದನ್ನ ಒಂಚೂರು ಹಾಕಿ ಇದ್ ಮಾಡಿದಾಗ ಸ್ವಲ್ಪ ಬಣ್ಣ ಚೆನ್ನಾಗಿದಾಗುತ್ತೆ. ಸೊ ಇವು 2. ಸೊ ನೆಕ್ಸ್ಟ್ ಇನ್ನು ದೊಡ್ಡ ಎತ್ತಾಗ್ತವೆ. ತುಂಬಾ ದೊಡ್ಡ ಜಾತಿ ಪಾತಿ ಚಂದ, ಕೂಟ ಚಂದ, ಚೆನ್ನಾಗಿದಾವೆ. ಸಿಲ್ಕು, ಸಣ್ಣ ಚರ್ಮ ಚಂದ, ಸಣ್ಣ ಮೂಳೆ, ಸಣ್ಣ ಮೆದ್ಲು ಎಲ್ಲ ಒಂಥರ ಅಚ್ಚುಕಟ್ಟು ದನ. ತುಂಬಾ ದೊಡ್ಡತನಕ್ಕೂ ಬರ್ತವೆ. ಈಗ ನೆಕ್ಸ್ಟ್ ಸೊ ಇದು 1 ವರ್ಷ ಮನೇಲಿ ಒಂದ್ ಚಿಕ್ಕ ಕರು ಇರ್ಲಿ ಅಂತ ತಂದಿದ್ದು. ಇದು ಏನ್ ವಯಸ್ಸಾಗೈತೆ? ವಯಸ್ಸು ಇವಾಗ 1.5 ವರ್ಷ. 1.5 ವರ್ಷ 6 ತಿಂಗಳು ಕರಾಲ್ ತಂದಿದ್ದು ನಾನು. ದೊಡ್ಡ ಸೈಜ್ ಇದು. ತುಂಬಾ ದೊಡ್ಡ ಸೈಜ್. ಅಂದ್ರೆ ಇದಕ್ಕೇನಾದ್ರು ಕೂಟ ಮಾಡ್ತೀರಾ? ಆಡಕ್ಕೆ ಅಂತ ತಂದು ಸಿಕ್ಕಿಲ್ಲ.
ಸಿಕ್ಕಿಲ್ಲ. ಘಾಟಿಯಿಂದ ಒಂದು ಒಂಟಿ ಅಲ್ಲಿ ಬೈಲಲ್ಲಿ ಇತ್ತು, ಯಾರೋ ಒಬ್ರು ತಾತ ಸಾಕಿದ್ರು, ಇಟ್ಕೊಂಡು ಬಂದೆ, ಬಟ್ ಅವ್ರು ಆಗ್ಲಿಲ್ಲ. ಅದು ಬೆಳೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಇದು ತುಂಬಾ ದೊಡ್ಡ ಸೈಜ್ ಬರುವಂತ ಎತ್ತಿದ್ದು. ಇನ್ನು ಮಂಡಿ ಹೆಚ್ಚು, ದೊಡ್ಡ ಲಾಟು. ಬನ್ನಿ ಬ್ರದರ್. ಇದು ಘಾಟಿಲಿ ಬೈಲಲ್ಲಿ ಇತ್ತು ಶಾಕ್. ಸೊ ಒಂದು ಬೆಳಗ್ಗೆ ಒಂದು 5:30-6 ಗಂಟೆಲಿ ಪಾಪ ಒಬ್ರು ತಾತ ಹತ್ರ ವ್ಯಾಪಾರ ಅಂದ್ರೆ ಇದು ಇನ್ನೂ ಆಗಿಲ್ಲ, ಇನ್ನು ಹಾಲಲ್ಲು. ಸೊ ಈಗ ಅಲ್ಲಿ ಜಾತ್ರೆ ಹೆಂಗ್ ತುಂಬಾ ಚೆನ್ನಾಗಿ ನಡೀತಾ ಅದು ಘಾಟಿ ತುಂಬಾ ಚೆನ್ನಾಗಿ ಸೇರಿತ್ತು, ಬಟ್ ಅವ್ರಿಗೆ ಒಂಚೂರು ವ್ಯಾಪಾರ ಕಡಿಮೆ ಇತ್ತು. ವ್ಯಾಪಾರ ಕಡಿಮೆ. ಬಟ್ ನಮ್ದು ಅಷ್ಟೇ ಈ ಸತಿ ಏನೋ ಗೊತ್ತಿಲ್ಲ, ಏನೋ ಬೆಳೆ ಎಲ್ಲ ಚೆನ್ನಾಗಿ ಆಯ್ತು, ಏನ್ ಕತೆ ಅಂತ ಗೊತ್ತಿಲ್ಲ. ವ್ಯಾಪಾರ ಇಲ್ಲ, ಕಮ್ಮಿ ವ್ಯಾಪಾರ ಸ್ವಲ್ಪ ಕಡಿಮೆನೆ. ಇದು ಅದು ಕೂಟಕ್ಕೆ ಅಂತ ನಿಲ್ಸಿದ್ರೆ ಈಗ. ಇದೇನು ಅಂದ್ರೆ ಸಪ್ಲಮಲ್ ತಗೊಂಡಿದ್ದು. ಇದು ಸಪ್ಲಮಲ್ ತಗೊಂಡಿದ್ದು. ತಡಿಯಲ್ಲಿ ಸಪ್ಲಮಲ್ಲಿ ಜಾತ್ರೆ 2 ದಿನ ಇದ್ದಂಗೆ ಅಲ್ಲಿ ಇವರು ಬಸ್ಸಿನಪ್ಪರ್ಗಂತಲ್ಲಿ ತಗೊಂಡಿದ್ದು. ವಿನೀಶ್ ಅಂತ ನಮ್ಮ ಸ್ನೇಹಕ್ಕೆ ಬೆಲೆಗೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ವ್ಯಾಪಾರ ಮಾಡ್ಕೊಂಡು ಮೊದಲನೇ ಸತಿ ಅವ್ರ ಹತ್ರ ವ್ಯಾಪಾರ ಮಾಡ್ಕೊಂಡು. ಸೊ ಈಗ ಯಾವ್ಯಾವ ಪೇರ್ ನಿಮ್ದು ಸೇಲ್ ಆಗಿದೆ? ನಾವು ಒಂದ್ ಜೊತೆ 2-4 ಸೇಲ್ ಆದವು, ಒಂದ್ ಜೊತೆ ಅಲ್ಲಲ್ಲಿ ಕರುಗಳು ಸೇಲ್ ಆಗಿದಾವೆ. ಹೌದು. ಸೊ 2 ಪೇರ್ ಸೇಲ್ ಮಾಡಿದ್ದಾರೆ. 2 ಪೇರ್ ಸೇಲ್ ಆಗಿದೆ. ದೊಡ್ಡ ಎತ್ತು ಕೇಳ್ತಾ ಇದ್ದಾರೆ, ಇನ್ನ ಬಿಡಿಸಿಲ್ಲ ಸರ್. ಅಂದ್ರೆ ಈಗ ನೀವು ನೆಕ್ಸ್ಟ್ ಯಾವ ಜಾತ್ರೆ ಮಾಡ್ತೀರಾ? ಬೇರೆ ಯಾವ್ದು ಮಾಡಲ್ಲ ಸರ್. ಇವಾಗ ಇಲ್ಲಿ ಏನ್ ಉಳಿಯುತ್ತೆ, 10 ಜೊತೆ ಎತ್ತು ಉಳಿದ್ರು 10 ಜೊತೆನೂ ಚಂದ್ರಪಟ್ಟಣ ಜಾತ್ರೆ ಮಾಡ್ತೀನಿ. ನಮ್ದು ಇದು ಹೋಬ್ಳಿ, ಅದು ಚಂದ್ರಪಟ್ಟಣ ತಾಲೂಕು. ಈ ಸತಿ ನಮ್ಮ MLC ಸೂರಜ್ ರೇವಣ್ಣವರು ಚೆನ್ನಾಗಿ ಮಾಡಬೇಕು, ಅದನ್ನ ಜಾತ್ರೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೋದ ಸತಿ ಒಂದು 30 ಜೊತೆ ಕಟ್ಟಿದ್ದು, ಈ ಸತಿ ಒಂದು 150-200 ಜೊತೆ ಕಟ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಾಧಾರಣವಾಗಿ ಸಂತೆಮಾಲದಲ್ಲಿ ಅದು ಒಂದು ಅವಾಗಿಂದ ನಡೀತಿತ್ತು, ರಮ ರೇಣುಕಾಂಬ ಸ್ವಾಮಿ ಅಂತ. ಆ ಜಾತ್ರೆ ಕಟ್ಟುತ್ತೆ, ಇನ್ನ ನೆಕ್ಸ್ಟ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ನೆಕ್ಸ್ಟ್ ಬೇಬಿ ಅದಕ್ಕೆ ಯಾವ್ದು ಬರಲ್ಲ? ಇಲ್ಲ, ಬೇಬಿಗೆಲ್ಲ ಬರ್ತೀವಿ ಸರ್. ಒಂದು ಜೊತೆ ಒಳ್ಳೆ ಸೆಲೆಕ್ಷನ್ಗೆ, ಅದೇನು ಕಾಂಪಿಟೇಷನ್ಗೋಸ್ಕರ ಪಾರ್ಟಿಸಿಪೇಷನ್. ಅಂದ್ರೆ ಈ ತರ 8 ಜೊತೆ 10 ಜೊತೆ ಎಲ್ಲ ಬೇರೆ ಕಡೆ. ಇದೊಂದೇ ಜಾತ್ರೆ ಸರ್ ನಾನು ಅಷ್ಟು ಸ್ವಲ್ಪ ತುಂಬಾ ಇದಾಗಿ ಮಾಡೋದು. ಬೇರೆ ಜಾತ್ರೆಗಳೆಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗೋದು. 1 ಜೊತೆ 2 ಜೊತೆ ಆಗ್ತದೆ ಕಾಂಪಿಟೇಷನ್. ಆ ಪೇರು ಇವು ಹಾಲಲ್ಲಿ ಕರುಗಳು ಇನ್ನ ತುಂಬಾ ಎಳಸು. ಸೊ ಇವು ಏನ್ ಬೆಲೆಗೆ? ಬೆಲೆ ಅನ್ನೋದು ಬೇಡ, ಅದು ಹೆಂಗಾಗಿದೆ ಅಂದ್ರೆ ಬೆಲೆ ಯಾರು ಕಮೆಂಟ್ಸ್ ಮಾಡಲ್ಲ, ಬಟ್ ಹೌದು ಅದು ತುಂಬಾ ಕಷ್ಟ ಮಾಡ್ತಾರೆ ಕಮೆಂಟ್ಸ್. ಸೊ ಅದಕ್ಕೋಸ್ಕರ ಅವ್ರಿಗೆ ಎದುರ್ಕೊಂಡಿ ಅಂತಲ್ಲ, ಸುಮ್ನೆ ಯಾಕೆ ಬಿಟ್ಟು ಬಸವಪ್ಪನ ಮರ್ಯಾದನ್ನು ಸುಮ್ನೆ ಹಾಳು ಮಾಡಿ ಹೇಳಿದ್ರಲ್ಲ. ತಗೊಳ್ಳೋರು ಬರ್ತಾರೆ, ಇವಾಗ ಬರೀ ಜಸ್ಟ್ ಒಂದು ವಿಡಿಯೋ ನೋಡಿದ ತಕ್ಷಣ ನೋಡಪ್ಪ ಕರ ಚೆನ್ನಾಗಿದೆ ಅಂತ ಅವ್ರು ಬಂದು ಬಿಡಿಸಿ. ಅದು ಫೋನಲ್ಲಿ ಅವಾಗ ಒಂದ್ ಸ್ವಲ್ಪ ದಿನ ಅದೊಂದು ಟ್ರೆಂಡ್ ನಡೀತು, ಫೋನ್ಗಳಲ್ಲಿ ವ್ಯಾಪಾರ ತುಂಬಾ ನೋವು ತಿಂದ್ರು. ಬಸಪ್ಪನ್ನ ಅವತ್ತು ಗೌರವಪೂರ್ಣವಾಗಿ ಹೋಗಿ ಆ ಬಸಪ್ಪನ ಬಿಡಿಸಿ ಹೊರಗಡೆಗೆ ಕೈ ಕಾಲು ಮುಟ್ಟಿ ಎಲ್ಲ ನಮಸ್ಕಾರ ಮಾಡಿ ಬಾಲ ಎಲ್ಲ ಸೋಗಿಸಿ ನೋಡಿ, ಅಲ್ಲಿ ಹಿಡ್ದು ತುಟಿ ಮುಟ್ಟಿ, ಅದು ಎಂಜಿಲಿಂದ ಹಿಡ್ದು, ಅದು ಗಂಧದಿಂದ ಹಿಡ್ದು, ಅದು ತಪ್ಪೆಯಿಂದ ಮುಟ್ಟಿ, ಅದಾದ್ಮೇಲೆ ವ್ಯಾಪಾರ ಮಾಡ್ಬೇಕಂತೆ. ಈಗ ಫೋನಲ್ಲೆಲ್ಲ ವ್ಯಾಪಾರ ಮಾಡಿದ್ರೆ ಅದು ಕೊಡ್ತದೆ, ಚೆನ್ನಾಗಿ ಕೊಡ್ತದೆ ಕೆಲಸ. ನಾವು ಕೂಡ ಆತರ ಮಾಡ್ಕೊಂಡಿದೀವಿ ಈಗ. ಹೌದು, ನಮಗೂ ಆಗಿದೆ ಅದು ಅನುಭವ. ನನಗೆ ತೀರಾ ದೊಡ್ಡ ಮೊತ್ತ ಲಾಸ್ ಆಗಿದೆ. ಬಟ್ ಆದ್ರೆ ನಾನು ಯಾರಿಗೆ ಹೇಳ್ತೀನಿ, ಹೊಸೊಬ್ರಿಗೆ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬೇಡ್ರಿ. ಒಂದು ಗಾದೆ ಇದೆ, ಒಂದು ದನ ತೆಗಿಬೇಕಾದ್ರೆ ಬಸಪ್ಪನ ಎಂಜಲಿಂದ, ಬಸಪ್ಪನ ಗಂಧದಿಂದ, ಬಸಪ್ಪಂದು ತಪ್ಪೆಯಿಂದ ಸವರ್ಸ್ಕೊಂಡು ಮೈ ಸವರ್ಕೊಂಡು ನಾವು ವ್ಯಾಪಾರ ಕುತ್ಕೋಬೇಕಂತೆ. ಅದೇ ಅಲ್ಲಿ ನೋಡ್ಬೇಕಾದ್ರೆ ಇಂಜಿಲ್ ನೋಡ್ಲೇಬೇಕಂತ, ಇಂಜಿಲ್ ಮುಟ್ಲೇಬೇಕಂತೆ ಕೈಯಲ್ಲಿ. ಹಿಂದೆಗಡೆ ನಾವು ಸುಳಿ ನೋಡ್ಬೇಕಾದ್ರೆ ಗಂಧ ಸೊಕ್ಲೇಬೇಕಂತೆ, ಆಮೇಲೆ ತಪ್ಪೆ ತುಳಿಲೇಬೇಕಂತೆ, ತುಳ್ದೆ ವ್ಯಾಪಾರ ಮಾಡ್ಬೇಕಂತೆ. ಅವಾಗ ಅವನು ನಮ್ಮಲ್ಲಿಗೆ ಸೂಕ್ತವಾಗಿ ಸೂಟ್ ಆಯ್ತಂತೆ. ಈ ದುರಹಂಕಾರದಿಂದ ಫೋನಲ್ಲಿ ನಾವೇನಾರ ಮಾಡಕ್ ಹೋದ್ರೆ ನಮ್ಗೆ ಏಟಂತೆ. ಅದು ಯಾರೋ ಹೇಳಿದ್ರಂಗೆ, ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಅವರು ನಮ್ಮ ತುಂಬಾ ಆತ್ಮೀಯ ಸ್ನೇಹಿತರು. ಇದು ಮರವೇನಾರಾಯಣಪ್ಪ ಅವ್ರ ಹತ್ರ ತಗೊಂಡಿದ್ದು. ತುಂಬಾ ಸ್ನೇಹ ಭಾಗದಲ್ಲಿ ಇದಾಗಿ ನಮ್ಮ ಮರವೇನಾರಾಯಣಪ್ಪ ಅವರ ಮಗ ಕೆಂಪಣ್ಣವರು ಆದಿ ಅವರು ನಮ್ಮ ಸ್ನೇಹಕ್ಕೆ ಒಂದು ಬೆಲೆ ಕೊಟ್ಟಿದ್ದು. ಬೆಲೆ ನಾನು ಹೇಳಲ್ಲ, ಸುಮ್ಮನೆ ಅದು ಬಸಪ್ಪಂಗೆ ಅವಮಾನ ಮಾಡ್ದಂಗ. ಹೌದೌದೌದು, ಒಳ್ಳೆ ಎತ್ತುಗಳು, ನಾಲ್ಕಲ್ಲು ಒಳ್ಳೆ ಎತ್ತುಗಳು. ತುಂಬಾ ಹರಿಯಾರದಿಂದ ಹಿಡ್ದು, ಸಿಂಬಿಯಿಂದ ಹಿಡ್ದು, ನಮ್ಗಿಂತ ಹೈಟ್ ಇದಾವೆ. ಹೌದು, ಕಂಬ ಸಿಂಬಿಯಿಂದ ಹಿಡ್ದು, ಹರಿಯಾರದಿಂದ ಹಿಡ್ದು, ಜೀವಮಾನದಲ್ಲಿ ಹಂಗ ಬಿಡಲ್ಲ. ಎಷ್ಟೇ ಲೋಡ್ ಮಾಡಿದ್ರು ಅದು ತಡೆಯೋ ಶಕ್ತಿ ಇದೆ. ತುಂಬಾ ಒಳ್ಳೆ ಕೆಪಾಸಿಟಿ ಇರುವಂತ ಒಳ್ಳೆ ಕ್ವಾಲಿಟಿ ಇದೆ. ನೋಡ್ಬೋದು, 4 ಅಲ್ಲಿಗೆನೆ ನನ್ಗಿಂತ ಹೈಟ್ ಇದೆ. ಹೌದು. ಸೊ ಇನ್ನ ಕಡೆ ಅಲ್ಲಿಗೆ ಇನ್ನ ದೊಡ್ಡ ಸೈಜ್ ಆಗ್ಬೋದು. ಹೌದು. ಬನ್ನಿ ಬ್ರದರ್, ನಿಮ್ಮ ಹಳೆ ಎತ್ತುಗಳು ಚಾಂಪಿಯನ್ ಇತ್ತು.
ಅಂದ್ರೆ ಈ ಎತ್ತುಗಳ ಬಗ್ಗೆ ಹೇಳಿ. ಇದ್ರ ಬಗ್ಗೆ ನೀವು ಸಣ್ಣ ಕರುವಿಂದನೂ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀರಾ. ಹಾಲಲ್ ಕರುವಿಂದ ಕರಲ್ಲಿ, ಎರಡಲ್ಲಲ್ಲಿ, ನಾಲ್ಕಲ್ಲಲ್ಲಿ, ಅಲ್ಲಿ ಗಂಟ ಪ್ರೈಸ್ ಆಯ್ತು. ಅದು ಹಾಲಲ್ಲು, ಎರಡಲ್ಲು, ನಾಲ್ಕಲ್ಲು, ಆರಲ್ಲಿ ಅದು ಉಳಿಸ್ಕೊಳ್ತು. ಇದು ಒಂದಷ್ಟು ಕಡೆ ಬಂತು. ಬಟ್ ಒಳ್ಳೆ ಎತ್ತು ಇವು. ಒಳ್ಳೆ ಎತ್ತು. ಒಂಚೂರು ತುಟಿ ಬಿಡುತ್ತೆ, ಅದೊಂದು ತುಟಿ ಜಾಗ ಕಮ್ಮಿ ಅನ್ನೋದು ಬಿಟ್ರೆ ಇದಕ್ಕಿಂತ ಒಳ್ಳೆ ಎತ್ತದು. ಒಳ್ಳೆ ಎತ್ತು, ಅದಕ್ಕಿಂತ ಈ ಒಳ್ಳೆ ಎತ್ತು. ಇದು ಎರಡು ಒಳ್ಳೆ ಒಳ್ಳೆ ಏನ್ ಮಾಡೋದು. ಅಟಾರೆ ಇದಕ್ಕೆ ಕಾಲ ಔಷಧಿ ತುಂಬಾ ಹಿಂಸೆ ಮಾಡಿದ್ರು. ಅದೇನೋ ನಮ್ಗೆ ಔಷಧಿ ಕೊಡೋ ಮನ್ಸು ಆಗ್ಲಿಲ್ಲ. ಯಾಕಂದ್ರೆ ಒಂದು ಕೆಲವು ಫಂಕ್ಷನ್ಸ್ಗಳಿತ್ತು, ಅದಕ್ಕೆ ನಾವು ಕೊಡಕ್ ಇಷ್ಟಪಟ್ಟಿರ್ಲಿಲ್ಲ. ಈ ವರ್ಷ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ, ಕೊಡ್ತೀವಿ. ಪ್ರಯಾಸಪಟ್ಟು ಬಂದ್ ಕೇಳಿ ಅವ್ರಿಗೆ ಇಂಟ್ರೆಸ್ಟ್ ಇಂದ ಬಂದ್ ಕೇಳಿದ್ರೆ ಮಾತ್ರ ಕೊಡ್ತೀವಿ. ತುಂಬಾ ಹಳೆ ಎತ್ತು ಅಂದ್ರೆ ತುಂಬಾ ವರ್ಷದಿಂದ ಇದಾವಲ್ಲ. 4 ವರ್ಷದಿಂದ. 4 ವರ್ಷದಿಂದ ತುಂಬಾ ಲಾಂಗ್ ಟರ್ಮ್ ಉಳ್ಕೊಂಡು. ಈಗ ಹೊಸಬ್ರು ಕಟ್ಟೋರ್ಗೆಲ್ಲ ಏನ್ ಹೇಳ್ತೀರಾ? ಮೆಸೇಜ್ ಹೇಳಿ. ಈಗ ನೀವು ತುಂಬಾ ಚೆನ್ನಾಗಿ ಕಟ್ತಿರೋ ಎತ್ತುಗಳು. ಅನಿಮಲ್ ಹಸ್ಬೆಂಡ್ರಿ ಅನ್ನೋದು ಫುಲ್ ಫ್ಲೆಡ್ಜ್ ಆಗಿ ನೀವಿದ್ರೆ ಮಾಡ್ರಿ. ಇಲ್ಲ ಅಂದ್ರೆ ನಿಮ್ ತಂದೆ ತಾಯಿ ಗಟ್ಟಿ ಇದ್ರೆ ನೀವು ಬೆಂಗಳೂರಲ್ಲಿ ಇಟ್ಕೊಂಡು ಮಾಡ್ಬೋದು. ಅವ್ರಿಗೆ ಬೇಕಾಗಿರೋ ಮೆಷಿನರೀಸು ಯಾವ ತರ ಏನು ಅವ್ರಿಗೆ ಕ್ರಮೇಣ ಇದ್ ಮಾಡ್ಕೊಟ್ರೆ ಅವರು ಜಮಾನ್ದಿಂದ ಎಲ್ಲ ದನ ಕಟ್ಕೊಂಡ್ ಬಂದವ್ರೆ, ಹಸ ಕಟ್ಕೊಂಡ್ ಬಂದಿರೋರೆ. ಎಲ್ಲಾರು ಮಾಡೋರಾದ್ರೆ ಹಿಂಗ್ ಮಾಡಿ. ದಯವಿಟ್ಟು ನಾನು ಲೇಬರ್ ಮೇಲೆ ನಂಬ್ಕೊಂಡು ಕೆಲಸ ಮಾಡ್ತೀನಿ, ಲೇಬರ್ ಜೊತೆ ಯಾರು ಕೆಲಸ ಮಾಡ್ತಾರೆ, ನಾನು ಲೇಬರ್ ಆಗಿ ಕೆಲಸ ಮಾಡಿದ್ರೆ ದನ ಕಟ್ಬೋದು. ಅದಾದ್ಮೇಲೆ ನೀವ್ ಏನೇ ಡೈರಿ ಫಾರ್ಮಿಂಗ್ ಮಾಡ್ತೀರಾ ಇಲ್ಲ ಏನ್ ಮಾಡ್ತಿರೋ ಅನಿಮಲ್ ಹಸ್ಬೆಂಡ್ರಿಗೆ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ ತುಂಬಾ ಒತ್ತು ಕೊಡ್ಬೇಕು. ಅಂದ್ರೆ ನಾವು ಅಲ್ಲಿ ಇರ್ಬೇಕು. ಅಟ್ಲೀಸ್ಟ್ ನಮ್ಮ ತಂದೆ ತಾಯಿದಿರ್ ಗಟ್ಟಿಮುಟ್ಟಾಗಿದ್ದಾಗ ವಾರದಲ್ಲಿ ನಾವು 2 ದಿನ 3 ದಿನ ಹೋಗಿದ್ದಿ ಫುಲ್ ಫ್ಲೆಡ್ಜ್ ಆಗಿ ಏನು ಯಾವುದೇ ಕಮಿಟ್ಮೆಂಟ್ ಇಲ್ದಾನೆ ಅವ್ರ ಜೊತೆ ಇದ್ದು ನಾವು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇಲ್ಲ ನಾವು ಅಲ್ಲಿ ಬಂದು ಅಲ್ಲಿ ತೋರ್ಬಿಟ್ಟು ಅಲ್ಲಿ ಹೋದ್ರೆ ಅದು ನಡೆಯೋ ಇದು ಬರಲ್ಲ. ಸೊ ನಮ್ಗಿರುತ್ತೆ ಹುಮ್ಮಸ್ಸು. ಬಟ್ ಅದು ನಮ್ಮ ತಂದೆ ತಾಯಿದಿರಿಗೆ ಅವ್ರಿಗಾದೆ ಅವ್ರ ಸಂಟ ಇದ್ದೇ ಇರುತ್ತೆ. ಸೊ ನಾನು ಹೇಳ್ತೀನಿ, ನೀವು ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಇದ್ದು ಮಾಡ್ತೀನಿ ಅಂದ್ರೆ ಇದು ತುಂಬಾ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಇದರಲ್ಲಿ. ಸೊ ಇನ್ನು ಊರಲ್ಲಿ ಇರೋರ್ಗೆ ಇವತ್ತಿನ ದಿನದಲ್ಲಿ ಕಬ್ಬಿಂಗ್ ಗಾಡಿ ಎತ್ಕೊಳ್ಳೆಲ್ಲ ಕಮ್ಮಿ ಆಗ್ತಾ ಇದಾವೆ. ನಾಟಿ ಎತ್ಕೊಳ್ಳು ಎಲ್ಲ ಸೀಮೆ ಗಿಟ್ಗಳು ತಗೊಳ್ತಾ ಇದಾರೆ. ಒಂದ್ ಸ್ವಲ್ಪ ಕಷ್ಟ ಆಗತ್ತೆ, ನನಗೂ ಗೊತ್ತು. ಇವಾಗ ನಮ್ಮ ಹಳ್ಳಿಕಾರ ಎತ್ಕೊಳ್ಳಲ್ಲಿ ಮಿನಿಮಮ್ 4ರಿಂದ 5 ಟನ್ ಹಾಕೊಂಡು 2 ಲೋಡು ಬದ ಕಿತ್ತಿ ಇದಕ್ಕೆ ಹಾಕಿದ್ರೆ ಸಾಯಂಕಾಲ ಹುಲ್ ತಿನ್ನಲ್ಲ, ಮೇವು ತಿನ್ನಲ್ಲ. ಬಟ್ ಬೇಜಾರಾಗುತ್ತೆ, ಮನ್ಸಿಗೆ ಬೇಜಾರಾಗುತ್ತೆ. ಅದೊಂದು ಬಿಟ್ಟು ಬೇರೆ ಇನ್ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ದನ ಸಾಕಿರೋರ್ಗೆ ಅಷ್ಟೆಲ್ಲ ಕೆಲಸ ಮಾಡಿ ಬಂದು ಸಾಯಂಕಾಲ ಮೇವು ತಿಂದಲೆ ತಿಂಡಿ ತಿಂದಲೆ ಮನಿಕೊಂಡ್ರೆ ಕೆಲವು ಆಯ್ತವಂಗೆ ಎತ್ಕೊಳ್ಳು. ಬಟ್ ಆದ್ರೆ ಅವು ಅದನ್ನ ಅನುಸರಿಸ್ಕೊಂಡು ಅದಕ್ಕೆ ಏನ್ ಬೇಕೋ ಸೂಕ್ತವಾದದು ಸ್ವಲ್ಪ ದಿನಕ್ಕೆ ಹೆಂಗ್ ಚೇಂಜ್ ಮಾಡ್ಕೋಬೇಕು ಅನ್ನೋದೊಂದು ಬಿಟ್ರೆ ನೀವು ನಾಟಿ ಎತ್ಕೊಳಗೆ ಮರಳಿ ಬಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಈ ನಡುವೆ ಬರೀ ಸೀಮೆ ಗಿಡಗಳಿಗೆ ಭಾರಿ ಪ್ರಾಮುಖ್ಯತೆ ಕೊಟ್ಟು ನಾಟಿ ಎತ್ಗಳನ್ನ ಕಮ್ಮಿ ಮಾಡಿ ಎಲ್ಲರೂ ಕೂಡ ಒಂದೊಂದು ಹಸು ಹಾಕಿ ಕರು ಹಾಕ್ಸಿದ್ರೆ ತುಂಬಾ ಒಳ್ಳೇದು ಅಂತ. ತುಂಬಾ ಒಳ್ಳೇದು. ಆಮೇಲೆ ದೊಡ್ಡ ಎತ್ತುಗಳು ಅನ್ನೋದು ಈ ನಡುವೆ ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ. ದೊಡ್ಡ ಎತ್ತುಗಳು ಅವನ್ನೆಲ್ಲ ಅಡಗಿಸ್ಬೇಕು ಅಂದ್ರೆ ನಮ್ಮ ಕಬ್ಬಿಂಗ್ ಗಾಡಿಯವ್ರು ಬರಬೇಕು, ಮುಂದಕ್ಕೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದೊಂದು ಹೊಸ ಮೆಸೇಜ್. ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಸರ್, ತುಂಬಾ ಥ್ಯಾಂಕ್ಸ್. ಇದೇ ತರ ಮಾಡಿ ಹಿಂಗೆ ಯೂತ್ಸ್ಗೆಲ್ಲ ಪ್ರೋತ್ಸಾಹ ಕೊಡಿ, ತುಂಬಾ ಖುಷಿ ಆಗುತ್ತೆ.